ಸಾವಿರಾರು ಜನ ಅತಿ ಹೆಚ್ಚು ನಮಗೆ ಸೈಟ್ ಇಲ್ಲ ಮನೆ ಇಲ್ಲ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ. ಬಡವರು ಯಾರಿಗೆ ಮನೆ ಇಲ್ಲ, ಸುಮಾರು 1996 ಜನ ನನಗೆ ಮನೆ ಇಲ್ಲ ಅಂತ ಕೊಟ್ಟಿದ್ದಾರೆ. 1010 ಜನ ಸೈಟ್ ಇಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ. ಈಗ ನಾನು 3 ಕಡೆ ಬಂದಿತ್ತು. ಇಲ್ಲೂ ಎಷ್ಟು ಜನ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ನಮ್ಮ ಎಲ್ಲ ಲೀಡರ್ಗಳಿಗೆ ಹೇಳ್ತೀನಿ, ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ, ಊರಿನ ಪಕ್ಕ ಯಾರೇ ಜಮೀನು ಸರ್ಕಾರಿ ಜಮೀನು ಇದ್ರೆ ಪರವಾಗಿಲ್ಲ, ಸರ್ಕಾರಿ ಜಮೀನಿಲ್ಲ ಅಂದ್ರೆ ನಾನೇ ಕಾಸು ಕೊಟ್ಬಿಟ್ಟು ಸರ್ಕಾರದ ಬೆಲೆ ಕೊಟ್ಬಿಟ್ಟು ಖರೀದಿ ಮಾಡಿ ಎಲ್ಲ ಬಡವರಿಗೂ ಸೈಟ್ ಹಂಚುವಂತ ಕೆಲಸವನ್ನ ಮಾಡ್ಕೊಡ್ತೇನೆ. ಅದಾದ್ಮೇಲೆ ಮನೆಗಳು ಕೂಡ ಮಂಜೂರಾತಿಯನ್ನು ಮಾಡ್ಕೊಡ್ತೇವೆ. ಯಾರಿಗೆ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಬೇರೆ ನಮ್ಮ ಗೃಹಲಕ್ಷ್ಮಿ ಇರ್ಬೋದು. ಗೃಹಲಕ್ಷ್ಮಿ ತಾಯಿ ಎಲ್ಲರೂ ಬರ್ತಾ ಇದೆಯಾ? ಬರೋರೆಲ್ಲ ಕೈ ಎತ್ತಿ. ಗೃಹಲಕ್ಷ್ಮಿ 2,000 ಬರ್ತಾ ಇಲ್ವಾ? ಏನೇ ಬರ್ತಾ ಇಲ್ಲ ಅಂತಾರೆ. ಈ ತಿಂಗಳು ಬಂದೇ ಬರ್ತದೆ. ಒಂದೇ ಸತಿ 2 ತಿಂಗಳು 4 ತಿಂಗಳು ನಾವು ಎಲೆಕ್ಷನ್ ಮುಂಚಿದ್ದಕ್ಕೆ ಬರ್ತದೆ. ಫ್ರೀ ಬಸ್ ಹೊರಡ್ತಾ ಇದ್ದೀರಾ? ಅಕ್ಕಿ 5 ಕೆಜಿ ಅಕ್ಕಿ 5 ಕೆಜಿ ದುಡ್ಡು ಫ್ರೀ. ಕರೆಂಟು ಏನ್ರೆ ಬಿಡಿಸು ಕರೆಂಟು ಎಲ್ಲ ಬಿಡ್ತಾವ. ಓಕೆ ನೋಡಿ, ಈ ತಿಂಗಳು ಬರೋದಕ್ಕೆ ಕರೆಂಟ್ ಮಾಡ್ಕೊಳ್ಳಿ. 5 ವರ್ಷದಿಂದ ಯಾರು ಬಂದಿದ್ರು ನಿಮ್ಮೂರಲ್ಲಿ ಕೇಳಕ್ಕೆ? ಯಾಕೆ ಕರೆಂಟ್ ಮಾಡ್ತಾರೆ ನೀವು? ಡೋಂಟ್ ವರಿ, ಮಾತು ಕೊಟ್ಟಿದ್ದೀವಿ. ನನ್ನ ಮಾತು ಖಚಿತ, ಅದು ನಿಶ್ಚಿತ. ಗ್ಯಾರಂಟಿ ಕಾರ್ಡ್ ಹಂಚಿದೆ. ಅದ್ರ ಪ್ರಕಾರ ಎಲ್ಲರೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಕುಟುಂಬಗಳಿಗೆ, ಮನೆ ಯಜಮಾನರಿಗೆ ನಮ್ಮ ಗಲಾಟೆ ಮಾಡ್ಬಿಟ್ರು. ಅತ್ತೆ ಸೊಸೆ ತಂದಿ ಕೊಟ್ರು, ಅಕ್ಕ ತಂಗಿ ತಂದಿ ಕೊಟ್ರು ಅಂತ, ತಾಯಿ ಮಗಳು ತಂದಿ ಕೊಟ್ರು ಅಂತ. ಎಲ್ಲರೂ ಜಗಳ ಆಯ್ತಾ? ನೀವೇ ತೀರ್ಮಾನ ಮಾಡ್ಕೊಂಡ್ರಿ, ನೀವೇ ತಂದ್ರಿ, ನೀವೇ ಕೊಟ್ರಿ, ನಿಮ್ಗೆ ಅಕೌಂಟ್ಗೆ ಬರ್ತಾರೆ. ಯಾರು ಲಂಚ ಕೊಟ್ಟಿದ್ದೀರಾ? ಯಾರಿಗೂ ಲಂಚ ಇಲ್ಲ. ಕರೆಂಟ್ಗೂ ಲಂಚ ಇಲ್ಲ, ಅಕ್ಕಿಗೂ ಲಂಚ ಇಲ್ಲ, 2,000ಕ್ಕೂ ಲಂಚ ಇಲ್ಲ, ಬಸ್ಗೂ ಲಂಚ ಇಲ್ಲ. ಎಲ್ಲಿ ಬೇಕಾದ್ರೂ ಬಸ್ ಹತ್ಬೋದು, ಎಲ್ಲಿ ಬೇಕಾದ್ರೂ ಇಳ್ಬೋದು. ಮಗಳ ಮನೆಗೆ ಹೋಗಿ, ಯಾರ ಮನೆ ನೆಂಟರ ಮನೆಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಕೋರ್ಟ್ಗೆ ಹೋಗಿ, ಎಲ್ಲಿ ಬೇಕಾದ್ರೂ ಹೋದ್ರು ನೀವು ಪ್ರಯಾಣ ಮಾಡ್ಬೋದು. ಇಂಥ ಕೆಲಸ ನಾವು ಮಾಡಿದ್ವಿ. ಈಗ ತಮ್ಗೆ ಹೇಳಿದಿಷ್ಟೇ, ಇನ್ನೇನೇ ಸಮಸ್ಯೆ ಇರಲಿ, ರೆವಿನ್ಯೂ ಇಲಾಖೆ ತಹಶೀಲ್ದಾರ್ ಅಂತ ಇರಲಿ, ವಿಲೇಜ್ ಅಕೌಂಟ್ ಇರಲಿ, ರೆವಿನ್ಯೂ ಇನ್ಸ್ಪೆಕ್ಟರ್, ಯಾರು ₹1 ಖಾತೆ ಮಾಡ್ಲಿಕ್ಕೆ, ಯಾರು ಅಳತೆ ಮಾಡ್ಲಿಕ್ಕೆ ಒಬ್ರು ₹10 ಲಂಚ ಕೊಡದೆ ಆ ಕೆಲಸ ಮಾಡಿಸ್ಕೊಡಂತ ಜವಾಬ್ದಾರಿ ನಂದು. ಆದ್ರೆ ದಾಖಲೆ ಕರೆಕ್ಟ್ ಇರ್ಬೇಕಷ್ಟೇ. ಅದಕ್ಕೆ ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತೀನಿ. ಈಗಾಗಲೇ ಚೀಫ್ ಮಿನಿಸ್ಟರ್ ನಾಳೆನೋ ನಾಡಿದ್ದು ಮಾತಾಡ್ತಾ ಇದ್ದೀನಿ. 3 ಕ್ಷೇತ್ರಗಳಿಗೂ ಸ್ಪೆಷಲ್ ಗ್ರಾಂಟ್ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ಬೇಕೋ, ಕೆಲವರೆಲ್ಲ ನಮ್ಗೆ ಅಲ್ಲಿ ಕೊಟ್ಟೆ, ಯಾರೋ ನಮ್ಮೂರಿಗೆ ರೋಡ್ ಆಗ್ಬೇಕು ಸ್ವಾಮಿ, ನಮ್ಮೂರಲ್ಲಿ ಚರಂಡಿ ಆಗ್ಬೇಕು ಸ್ವಾಮಿ, ಅರ್ಧ ಹೋಗಿದೆ ಅಂತ ಯಾರು ಅರ್ಜಿ ಕೊಟ್ಟ, ಅಲ್ಲಿ ಕೊಟ್ಟು ಬರ್ಸು ಅಂತ ಹೇಳಿದೆ. ಸೊ ಈಗೂ ಬರ್ತೀನಿ ನಿಮ್ಮ ಹತ್ರ, ಯಾರು ಅಲ್ಲಿ ಕೊಟ್ಟಿದ್ರೆ ಸಾಕು, ಕೊಡದೆ ಹೋದ್ರೆ ನಾನು ಇಸ್ಕೊತೀನಿ. ಅಲ್ಲಿ ಕೊಟ್ರೆ ಏನಪ್ಪಾ ಅಂದ್ರೆ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಅದು ಬಹಳ ಒಳ್ಳೇದು. ಎಂಡಾರ್ಸ್ಮೆಂಟ್ ನಿಮ್ಮ ಹತ್ರ ಇಟ್ಕೊಟ್ರೆ ಬಹಳ ಒಳ್ಳೇದು, ನಮ್ ದಾಖಲೆ ಇರ್ತದೆ.